ಈ ಆಫೀಸಲ್ಲಿ ಮ್ಯಾನೇಜರ್ ಟೆನ್ಷನ್ನು. ಆಫೀಸಿಗೆ ಲೇಟ್ ಆಗೋದ್ರು ಬೈತಾನೆ, ಕೊಟ್ಟಿರೋ ಟಾರ್ಗೆಟ್ನ ರೀಚ್ ಮಾಡಿಲ್ಲ ಅಂದ್ರೂ ಬೈತಾನೆ. ಆಫೀಸಿಂದ ಬರ್ಬೇಕಾದ್ರೆ ಕೇಳಿದೆ, ನೋಡಪ್ಪ ನನ್ನ ತಂಗಿಗೆ ಮದುವೆ ಮಾಡಿಸ್ತಾನೆ, ಒಂದು 10 ದಿನ ರಜಾ ಕೊಡು ಅಂತ. ಇಂಗ್ಲೀಷಲ್ಲಿ ಬರ್ಕೊಡು ಅಂದ, ಬರ್ಕೊಟ್ಟೆ. ಆಸ್ ಐ ಆಮ್ ಮ್ಯಾರಿಯಿಂಗ್ ಮೈ ಸಿಸ್ಟರ್ ಪ್ಲೀಸ್ ಗ್ರ್ಯಾಂಡ್ ಮಿ 10 days ಲೀವ್ ಅಂತ. ಏನ್ ತಪ್ಪು? ಬಾಯಿಗೆ ಬಂದಂಗೆ ಬೈದ್ಬಿಡೋದ? ಅಲ್ಲಿ ಅವ್ನ ಟೆನ್ಷನ್ನು, ಹೊರಗಡೆ ಬಂದ್ರೆ ಟ್ರಾಫಿಕ್ ಟೆನ್ಷನ್ನು, ಫ್ರಸ್ಟ್ರೇಷನ್ನು. ಯಾರ ಮೇಲೆ ತೀರಿಸ್ಕೊಳ್ಳೋಣ? ಎಲ್ಲಮ್ಮ ನಿಮ್ಮಮ್ಮ? ನಾನು ಚಿಕ್ಕ ವಯಸ್ಸಿದ್ದಾಗಲೇ ಸೀರೆ ಮಾರೋನ್ ಜೊತೆ ಓಡೋಗ್ಬಿಟ್ರು. ಅದ ನಿಮ್ಮಮ್ಮನೆಲ್ಲ ಕೇಳಿದ್ದು, ನಾನು ಹೆಣ್ತಿನ. ಹೌದಾ? ನಿಮಿಷ. ಅಮ್ಮೋರೇ, ನಮ್ಮನೇಲಿ ಅವಳೆ ತಾನೆ? ಹೌದು. ನಿಧಾನ ಕರಿ. ಅಮ್ಮೋರೇ, ಅಮ್ಮೋರೇ, ಯಜಮಾನ್ರು ಕರೀತಾ ಇದ್ದಾರೆ. ಹಾ ಬಂದೆ. ಹಾಯ್ ಹಬಿ. ಹಾಯ್ ಹಬಿ. ಡೇಯ್, ನಾನು ಮನೆಗೆ ಬಂದ ತಕ್ಷಣ AC ಇರಬೇಕು ಅಂತ ಗೊತ್ತು ತಾನೆ? ಇದೆಯಲ್ಲ AC. ಇದೇ, ಅದು ಆನಲ್ಲಿ ಇರಬೇಕು ಅಂತ ಗೊತ್ತಲ್ವಾ? ಅದ್ ನನ್ ಗೊತ್ತು, ನಿಮಗ್ ಗೊತ್ತು. ಹಾ ಬೆಟ್ಟೆಗೌಡನ್ಗೆ ಏನ್ ಗೊತ್ತು? ಬೆಟ್ಟೆಗೌಡ ಯಾರೇ? ಲೈನ್ ಮ್ಯಾನು. ಬಿಲ್ ಕಟ್ಟಿಲ್ಲ ಅಂತ ಫ್ಯೂಸ್ ಕಿತ್ಕೊಂಡು ಹೋಗ್ಬಿಟ್ಟ. ಬಿಲ್ ಕಟ್ಟು ಅಂತ ದುಡ್ಡು ಕೊಟ್ಟಿದ್ನಲ್ಲೇ. ನೀವು ದುಡ್ಡು ಕೊಟ್ರಿ, ಬಿಲ್ ಕೊಟ್ರಾ? ಕೊಟ್ಟಿರೋ ದುಡ್ಡು ಏನೇ ಮಾಡಿದೆ? ಸಾರಿ ತಗೊಂಡಿರಿ. ಅವನ್ ಬಿಲ್ ಕೊಟ್ಟ, ನಾನ್ ದುಡ್ಡು ಕೊಟ್ಟೆ. ಅಯ್ಯ ನಿನ್ನದೇ. ಚೆನ್ನಾಗಿ ಮಾಡ್ತಾಳೆ ಮಾತ್ರ ಲೇ. ಹೊಡಿತಾ ಇದ್ದೀನಿ ಕಣೆ. ನೀವು ಹೊಡೆದ್ರು ರೊಮ್ಯಾನ್ಸ್ ಮಾಡ್ದಾಗಿರುತ್ತೀರಿ. ಹೋಗ್ಲಿ, ಮಜ್ಜಿಗೆ ತಗೋಬರೋದು. ಇಲ್ಲ ರೀ, ನಾನು ಆಫೀಸಿಂದ ಬಂದಾಗ ಮಜ್ಜಿಗೆ ಕುಡಿತೀನಿ ಅಂತ ಗೊತ್ತು ತಾನೆ? ಅದ್ ನನಗ್ ಗೊತ್ತು, ನಿಮಗ್ ಗೊತ್ತು. ಅಂಗಡಿ ಅವನ್ಗೆ ಏನ್ ಗೊತ್ತು? ಮುಚ್ಕೊಂಡು ಹೋಗ್ಬಿಟ್ಟಿದ್ದ. ಏನ್ ಅಂಗಡಿ ಬಾಗಲ್ನ. ರೀ ನಂಗೆ ಆಫೀಸಿಂದ ಬರುವಾಗ ಜಾಮೂನ್ ತರ್ತೀನಿ ಅಂದಿದ್ರಿ, ತರ್ಲಿಲ್ಲ ರೀ. ನಂಗೆ ಜಾಮೂನ್ ಅಂದ್ರೆ ತುಂಬಾ ಇಷ್ಟ ಅಂತ ನಿಮ್ಗೆ ಗೊತ್ತಿಲ್ವಾ? ಅದು ನಿಂಗ್ ಗೊತ್ತು, ನಂಗ್ ಗೊತ್ತು. ಮಂಗಳೂರು ಮಂಜುನಾಥ್ ಗೊತ್ತಿರ್ಬೇಕಲ್ಲ. ಯಾರೇ ಅವನು? ಬೇಕ್ರಿ ಅವನು. ಇವತ್ತು ಜಾಮೂನ್ ಮಾಡಿಲ್ವಂತೆ. ನನ್ನ ಮಗ ಇಲ್ಲೇ ಹೊರಗಡೆ ಆಟ ಆಡಕ್ ಹೋಗಿದ್ದಾನೆ. ಹೊರಗಡೆ ಕರಿ ಅವನ್ನ. ಪುಟ್ಟ ಬಂಗಾರಿ, ಬಲೆ ಪುಟ್ಟ ಪಪ್ಪಲ್ ಎತ್ತೊಂದಿಲ್ಲೇರು. ಬತ್ತಮ್ಮ. ಬಲೆ ಬಾಬಾ. ಇವಳು ನಮ್ಮ ಮಂಗಳೂರಿಗೆ ಹನಿಮೂನಿ ಕರ್ಕೊಂಡು ಹೋಗಿದ್ದೆ ತಪ್ಪಾಯ್ತು. ಚಡ್ಡಿ ಹಾಕಿ ನಿಲ್ಲೋನು ಸೂಪರ್ ಮ್ಯಾನ್, ಅಬ್ಲಮ್ಮು ಫೇಸು ಮಾಡಿ ನಿಲ್ಲೋನೆ ಸ್ಪೆಷಲ್ ಮ್ಯಾನ್. ಅಮ್ಮ. ಬಲೆ ಬಾಬಾ. ಕರ್ದ್ರಾ? ಹೌದು ಪುಟ್ಟ. ಅಯ್ಯೋ ಪುಟ್ಟ, ಅಪ್ಪ ಕರೀತಾರೆ, ಮಾತಾಡು ಹೋಗು. ಅಪ್ಪ ಕರ್ದ್ರಪ್ಪ. ಬರ ಕಡೆ. ಅಪ್ಪ ಹೇಳಪ್ಪ. ಎಲ್ಲೋಗಿದ್ದೆ ಮನೆ? ಅಪ್ಪ ನಾನು ಹೊರಗಡೆ ಹೋಗಿದ್ದಪ್ಪ. ಹೊರಗಡೆ ಯಾಕೆ ಹೋಗಿದ್ದೆ? ಒಳಗೆ ಖುಷಿ ಆಗ್ತದೆ, ಹೊರಗೆ ಖುಷಿ ಆಗ್ತದೆ ಅಂತ ನೋಡ್ಲಿಕ್ಕೆ ಹೋಗಿದ್ದಪ್ಪ. ಎಲ್ಲಿ ಖುಷಿ ಆಯ್ತದೆ? ನೀನಿಲ್ಲ ಅಂದ್ರೆ ಎಲ್ಲ ಕಡೆ ಖುಷಿ ಆಗ್ತದೆ. ಕೇಳಿಸ್ಕೊಂಡೇನೆ? ಇಲ್ಲ ರೀ, ಮತ್ತೆ ನೋಡ್ದೆ. ಸ್ಕೂಲಿಗೆ ಅದು ಯಾವ್ದೋ ಬುಕ್ ತಗೊಂಡೋಗ್ಬಿಟ್ಟು ಬೈಸ್ಕೊಂಡಂತಲ್ಲ, ಯಾಕೋ? ಓ ಅದಾ? ಪಕ್ಕದ ಮನೆ ಆಂಟಿ ಪುಸ್ತಕ ಓದಿದ್ರು. ನಾನು ಕೇಳಿದೆ ಎಂತ ಅಂತ. ಅದು ಕೇಳಿದ್ರು ರಂಗೋಲಿ ಪುಸ್ತಕ ಅಂತ. ನಾನು ಹೇಳಿದೆ ನಂಗೆ ರಂಗೋಲಿ ಬಿಡಿಸ್ಲಿಕ್ಕೆ ಇಂಟ್ರೆಸ್ಟ್, ಕೊಡಿ ಅಂತ. ಅವ್ರು ಕೊಡುದಿಲ್ಲ ಹೇಳಿದ್ರು. ಮೆಲ್ಲ ಕದ್ದು ಶಾಲೆಗೆ ತಕೊಂಡು ಹೋದೆಪ್ಪ. ಟೀಚರ್ ಕೇಳಿದ್ರು ಅದು ಎಂತ ಅಂತ. ನಾನು ಹೇಳಿದೆ ರಂಗೋಲಿ ಪುಸ್ತಕ ಅಂತ. ಅದಕ್ಕೆ ಟೀಚರ್ ಹೇಳುದು ಅದು ರಂಗೋಲಿ ಪುಸ್ತಕ ಅಲ್ಲ, ಅಪ್ಪ ಮಾತಾಡುವ ಪುಸ್ತಕ ಅಂತ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಗಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು?
ನಾನು ಎಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.